ಪದೇ ನಮೋ ಪಾರ್ವತಿ ಪದೇ ಓಂ ನಮಃ ಶಿವಾಯ. ತಲೆ ಎತ್ತಾರೆ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಹಿಂದೆ ಹೋಗಿ ಸರ್. ಯಾರ್ದು ಇದು ಹೋಗ್ರಿ ಕೈ ತಲೆ ಅಲ್ಲಿ ಯಾರೋ ನಿಂತಿದ್ದಾರೆ ನೋಡಿ, ಆ ಕಡೆ ಬರಂಗಿಲ್ಲ. ಸರ್ ಮೊಬೈಲ್ ತೆಗೀರಿ ಸರ್. ಸರಿಯಾಗಿ ನೋಡಿ, ಮೊಬೈಲ್ ಬಿಡಿ. ಮೊಬೈಲ್ ಆ ಕಡೆ ಎತ್ಕೊಂಡಿದ್ದು ಸರ್ ಒಂಚೂರು ಹೊರಗಡೆ ಹೋಗಿ ಸರ್. ಸರ್ ಕ್ಯಾಮ್ರಾ ತೆಗೀರಿ ಸರ್ ಒಂಚೂರು. ನಮೋ ಪಾರ್ವತಿ ಪದೇ ನೋಡಿ ಅಲ್ಲಿ ತಲೆ ನಿಂದೆ ಅಡ್ಡ ಬರ್ತಾ ಇದೆ. ಒಂಚೂರು ಒಳಗಡೆ don't shout. This is temple. Om Namah Shivaya. 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 Sir, kai gade. मोबाइल हिंदी से ना
ಅಲ್ಲೇ ಅಡ್ಡ ಅವರಲ್ಲ ಎಲ್ಲಿ ಬೀಳ್ತೈತೆ ಗುರುಗಳ ಹಿಂದೆ ಸರ್ ಮೊಬೈಲು ರೇವಣ್ಣ ಸರ್ ಒಂಚೂರು ಇದೆ ಅಲ್ಲ ಮೇಲೆ ಅಭಿಷೇಕ್ ಚೆನ್ನಾಗಿ ಸರ್ ಮೊಬೈಲ್ ಇಂದ ಇಟ್ಕೊಳ್ಳಿ ಸರ್ 2 ನಿಮಿಷ ಅಪ್ಪ ಫೋನ್ ಎತ್ತಪ್ಪ ಯಾರ ಕರೀನೋ ರೇವಣ್ಣ ಸರ್ ಒಂಚೂರು ಹಿಂದೆ ಸಂಬಳ ಒಂಚೂರು ಕೈ ಇಡಿಸಿ ಶಲ್ಯ ಬರ್ತ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ನಮನದ ಅದ್ಭುತವಾದಂಥ ಕ್ಷಣ. ಈ ದೃಶ್ಯಗಳನ್ನ ನೋಡಬೇಕು, ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ಬೇಕು ಅಂತಾನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಾ ಇದ್ರು. ಕೆಲವರು ದೇಗುಲಕ್ಕೆ ಹೋಗಿದ್ದಾರೆ, ಹಲವರು ಮನೆಗಳಲ್ಲಿ ಟಿವಿ ಮುಂದೆ ಕೂತಿದ್ದಾರೆ, ನೇರ ದೃಶ್ಯಗಳನ್ನ ನೋಡ್ತಿದ್ದಾರೆ. ವರ್ಷಕ್ಕೊಮ್ಮೆ ಸಂಕ್ರಮಣದ ದಿನ, ಸಂಕ್ರಾಂತಿಯ ದಿನ ಸಂಭವಿಸುವಂತಹ ವಿಸ್ಮಯ ಇದು. ಈ ವಿಸ್ಮಯಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆ ಇದೆ, ವೈಜ್ಞಾನಿಕವಾದಂತಹ ಹಿನ್ನೆಲೆ ಇದೆ. ವಾಸ್ತುಶಿಲ್ಪದ ಚಮತ್ಕಾರ ಈ ವಿಸ್ಮಯಕ್ಕೆ ಅಥವಾ ಈ ಪವಾಡಕ್ಕೆ ಕಾರಣವಾಗಿದೆ. ಸೂರ್ಯ ರಶ್ಮಿಯ ಸ್ಪರ್ಶ ಗವಿ ಗಂಗಾಧರನಿಗೆ ಆಗ್ತಾ ಇದ್ದ ಹಾಗೆ, ಸೂರ್ಯ ರಶ್ಮಿಯ ಅಭಿಷೇಕ ಆಗ್ತಾ ಇದ್ದ ಹಾಗೆ ವಿವಿಧ ಅಭಿಷೇಕಗಳು, ಎಳನೀರಿನ ಅಭಿಷೇಕ ಜೊತೆಗೆ ಕ್ಷೀರಾಭಿಷೇಕವನ್ನ ಗವಿ ಗಂಗಾಧರೇಶ್ವರನಿಗೆ ನಿರಂತರವಾಗಿ ಮಾಡಲಾಗ್ತಾ ಇದೆ. ಸರ್ ಹಿಂದೆ ಬಂದ ರೇವಣ್ಣ ಸರ್ ಒಂಚೂರು ಹಿಂದೆ. ನಮೋ ಪಾರ್ವತಿ ಪದೇ. ಒಂದು ಪರಮಾದ್ಭುತ ಕ್ಷಣಕ್ಕಾಗಿ ಭಕ್ತರು ಕಾಯ್ತಾ ಇದ್ರು. ಆ ಕ್ಷಣ ನೆರವೇರಿದೆ. ಸೂರ್ಯ ಗವಿ ಗಂಗಾಧರನಿಗೆ ನಮಿಸಿ ದೇಗುಲದಿಂದ ತೆರಳಿದ್ದಾನೆ. ಆ ಸೂರ್ಯ ರಶ್ಮಿ ಗವಿ ಗಂಗಾಧರನ ಮೇಲಿನಿಂದ ಮಾಯವಾಗಿದೆ. ಹಲವು ನಿಮಿಷಗಳ ಕಾಲ ಸೂರ್ಯ ರಶ್ಮಿಯ ಅಭಿಷೇಕ ಗವಿ ಗಂಗಾಧರನಿಗೆ ನೆರವೇರಿತು. ಆ ಸಂದರ್ಭದಲ್ಲಿ ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕವನ್ನ ನಿರಂತರವಾಗಿ ಗವಿ ಗಂಗಾಧರೇಶ್ವರನಿಗೆ ಮಾಡಲಾಯಿತು.
ಸೂರ್ಯ ರಶ್ಮಿಯ ಅಭಿಷೇಕ ಆಗ್ತಾ ಇದ್ದ ಹಾಗೆ ಈಗ ಮಹಾಮಂಗಳಾರತಿ ಗವಿ ಗಂಗಾಧರೇಶ್ವರನಿಗೆ. ಮೊಬೈಲ್ ತೆಗೀರಿ ಸರ್, ಸರ್ ಮೊಬೈಲ್ ತೆಗೀರಿ. ಭೀಮೇಶಣ್ಣ ಯಾರೇ ಮೊಬೈಲ್ ಅದು? ಯಾರು ಎದೋಳ್ಬೇಡಿ, ಅಲ್ಲೇ ಕೂತ್ಕೊಳ್ಳಿ. ಕುತ್ಕೊಳ್ಳಿ. ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಗವಿ ಗಂಗಾಧರನಿಗೆ ಮಹಾಮಂಗಳಾರತಿ ನೆರವೇರಿದೆ. ಒಂದು ಅದ್ಭುತವಾದಂತಹ ಕ್ಷಣವನ್ನ, ರೋಮಾಂಚಕವಾದಂತಹ ಕ್ಷಣವನ್ನ ದೇಗುಲದಲ್ಲಿ ಇದ್ದವರು ಅದನ್ನ ಕಣ್ತುಂಬಿಸಿಕೊಂಡಿದ್ದಾರೆ. ಜೊತೆಗೆ ಮನೆಗಳಲ್ಲಿ ಈ ದೃಶ್ಯವನ್ನ ನೇರ ಪ್ರಸಾರದ ಮೂಲಕ ನೋಡಿದವರು ಕೂಡ